guys, welcome back to my new vlog. So ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿಲ್ಲ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಸೊ ದಟ್ ಮೋಟಿವೇಶನ್ ಮಾಡೋಣ. ಸೊ ಕಮಿಂಗ್ ಟು ದ ಪಾಯಿಂಟ್, ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದ್ರೆ, ನಾನು ನಮ್ಮ ಕಾಲೇಜಲ್ಲಿ ಎಕ್ಸ್ ಫ್ಯಾಕ್ಟರ್ ಕ್ಲಬ್ ಅನ್ನೋ ಒಂದು ಕಲ್ಚರಲ್ ಕ್ಲಬ್ಗೆ ಜಾಯಿನ್ ಆಗಿದ್ದೀನಿ. ಅಂಡ್ ಸೊ ಇವತ್ತು ಆ ಟೀಮ್ ಜೊತೆ ಮೀಟಪ್ ಇದೆ. ಮೀಟಪ್ ಹಾಗೆ ಲಾಟ್ಸ್ ಆಫ್ ಫನ್ ಅಂಡ್ ಮ್ಯಾಪಥಾನ್ ಅಂತ ಒಂದು ಮಾಡ್ತಾ ಇದ್ದಾರೆ. ಅದೇನು ಅಂತ ನಾನು ತೋರಿಸ್ತೀನಿ, ಹೇಗ್ ನಡೆಯುತ್ತೆ ಮ್ಯಾಪಥಾನ್ ಅಂತ. ಇವನ್ ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ಫಾರ್ ಮೀ. ಎಲ್ರು ಕೂಡ ಸೀನಿಯರ್ಸ್ ಅಂಡ್ ನನಗ್ ಯಾರು ಗೊತ್ತಿಲ್ಲ ಅಲ್ಲಿ. ಅಂಡ್ ಒನ್ ಆಫ್ ಮೈ ಕ್ಲಾಸ್ಮೇಟ್ ಇದಾರೆ, ಬಟ್ ಅವ್ರು ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಇಫ್ ಹಿ ಕಮ್ಸ್ ದೆನ್ ಫೈನ್, ಇಲ್ಲ ಅಂತಂದ್ರೆ ಎಲ್ರು ಹೊಸಬ್ರೆ ಇರ್ತಾರೆ. ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ಬೇಕು ಅಂತ ಅನ್ಕೊಂಡೆ. ಯಾಕಂದ್ರೆ ಈಗ ಲೈಕ್ ವ್ಲಾಗ್ಸ್ ಎಲ್ಲ ಬಿಡ್ತಾ ಇರೋದ್ರಿಂದ ಅದೆಲ್ಲ ನಾರ್ಮಲ್ ಆಗಿದೆ, ಲೈಕ್ ಏನು ಕ್ರಿಯೇಟಿವ್ ಇಲ್ಲ, ಅಷ್ಟೊಂದು ಎಂಗೇಜಿಂಗ್ ಆಗಿಲ್ಲ ಅಂತ ಎಲ್ಲ ಕಮೆಂಟ್ಸ್ ಬಂತು ನನ್ಗೆ, ಅಂದ್ರೆ ನನ್ನವರಿಂದಾನೇ ಬಂತು. ಸೊ ಐ ಹ್ಯಾಡ್ ಟು ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ವ್ಲಾಗ್ ನ. ಅದಕ್ಕೆ ಈ ತರ ಒಂದು ಪ್ಲಾನ್ ಹಾಕಿದ್ದು. ಅಂಡ್ ಐ ಹ್ಯಾವ್ ಟು ಮೆನ್ಷನ್ ನನ್ನ ಎಲ್ಲಾ ಫ್ರೆಂಡ್ಸ್ಗೂ ತುಂಬಾ ಥ್ಯಾಂಕ್ ಯು. ನಿಮ್ಗೆ ಏನ್ ಅನ್ಸಿದೆ, ರಿಯಲ್ ಆಗಿ ಹೇಗೆ ಬ್ಲಾಗ್ ಬರ್ತಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳಿದೀರಾ ನನಗೆ, ಸೊ ದಟ್ ನಾನು ಇಂಪ್ರೂವ್ ಆಗ್ಬೋದು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಂಪ್ರೂವ್ ಮೈ ಸೆಲ್ಫ್ ಆಲ್ವೇಸ್. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನಾನು ಏನ್ ಆಗ್ತಿದ್ದೀನಿ ಅಂತ. ಸೊ ದಿಸ್ ವಿಲ್ ಬಿ ಮೈ ಔಟ್ಫಿಟ್, ಲೈಕ್ ಬಾಟಮ್ ವಿತ್ ದ ವೆರಿ ಓಲ್ಡ್, ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಇದನ್ನ ಬೈ ಮಾಡಿದ್ದು. ಸೊ ಸ್ಟಿಲ್ ನನ್ಗಾಗುತ್ತೆ. ಅಂಡ್ ದಿಸ್ ಇಸ್ ಸೋ ಕ್ಯೂಟ್, ಐ ಲವ್ ದಿಸ್. ಅಂಡ್ ಆಕ್ಸೆಸರಿ ಇಸ್ ದಿಸ್ ಕ್ಯಾಸಿಯೋ ವಾಚ್ ಅಂಡ್ ಇಯರಿಂಗ್ಸ್ ಇನ್ನ ಡಿಸೈಡ್ ಮಾಡಿಲ್ಲ. ಐ ಆಮ್ ನಾಟ್ ಸೋ ಪರ್ಟಿಕ್ಯುಲರ್ ಇನ್ ಎವ್ರಿಥಿಂಗ್. ಯಾವ್ದು ಕೈ ಸಿಗುತ್ತೆ ಅದು ಹಾಕೊಂಡು ಹೋಗ್ತೀನಿ. ಸೊ ಇವಾಗ ರೆಡಿ ಆಗಿದ್ದಾಯ್ತು. ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದು ಆಯ್ತು. ಇವಾಗ ಹೊರಡೋ ಟೈಮ್. ಅಂಡ್ ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದು, ಆನ್ ದ ವೇ ಮಾಡಕ್ ಆಗಲ್ಲ. ಅಂಡ್ ಅವ್ರನ್ನ ಕೂಡ ಕೇಳಿ ನಾನು ಮಾಡೋದು ವಿಡಿಯೋ. ಸೊ ಇಫ್ ದೇ ಆರ್ ಓಕೆನೆ ನಾನು ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇನ್ನೊಂದೇನಂದ್ರೆ, ಅಲ್ಲಿರೋ ಟೀಮಲ್ಲಿ ಜಾಸ್ತಿ ಜನ ಹಿಂದಿಯವರೇ ಇದ್ದಾರೆ ಗೈಸ್. ನನಗೆ ಗೊತ್ತಿಲ್ಲ ಅವರಿಗೆ ಕನ್ನಡ ಬರುತ್ತೋ ಇಲ್ವೋ, ಬಟ್ ನಾನು ಆದಷ್ಟು ಕನ್ನಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಮಾತಾಡಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ. ಸೊ ನೋಡೋಣ. ಆದಷ್ಟು ಕನ್ನಡ ನಾನು ಅವರಿಗೆ 1-2-3 ಪದ ಕಲಿಸಿ ಅನ್ನೋ ಬರ್ತೀನಿ. ಬಟ್ ಆಲ್ಮೋಸ್ಟ್ ಗೊತ್ತಿರುತ್ತೆ, ಒಂದು 5 ಜನಕ್ಕನ ಕನ್ನಡ ಬಂದೇ ಬರುತ್ತೆ. ಆ ಥರ ಎಲ್ಲ ಟೀಮ್ ಇರಲ್ಲ. ಬಟ್ ಸ್ಟಿಲ್ ತುಂಬ ಹಿಂದಿಯಲ್ಲೇ ಚಾಟಿಂಗ್ಸ್ ಮಾಡ್ತಿರ್ತಾರೆ. ನನಗೆ ತುಂಬಾ ಟಫ್ ಆಗುತ್ತೆ, ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಸರಿ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕು ಅವ್ರ ಹತ್ರ ಅಂತಾನೆ ಹೋಗ್ತಾ ಇರೋದು. ಸೊ ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನನಗೂ ಅರ್ಥ ಆಗುತ್ತೆ ಏನು ಮಾತಾಡ್ತಿದ್ದಾರೆ ಅಂತ. ಇಲ್ಲ ಅಂದ್ರೆ ನನಗೆ ಲಿಟ್ರಲಿ ಬರಲ್ಲ. ಅಂಡ್ ಮೇನ್ ಥಿಂಗ್, ನಾನು ಕೂಡ ಹಿಂದಿ ಕಲಿಬೇಕು, ಇಲ್ಲಾಂದ್ರೆ ವೆರಿ ಡಿಫಿಕಲ್ಟ್. ಸೊ ಗೈಸ್, ಇವಾಗ ರೀಚ್ ಆಗಿದ್ದಾಯ್ತು. ಈಗ ಮ್ಯಾಪಥಾನ್ ಅಂತ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. So we have to create a video of minimum of 20 seconds which covers the whole building from bottom to top, and the more videos you upload, the more good for you it is. That's it. ಅಷ್ಟೇ. 3, 2, 1. ಗೈಸ್, ಈಗ ಮ್ಯಾಪಥಾನ್ ಮಾಡ್ತಾ ಇದ್ದೀವಿ. ಸೊ ಹರ್ ನೇಮ್ ಇಸ್ ಅದಿತಿ, ಹರ್ ನೇಮ್ ಇಸ್ ಲಿಖಿತಾ. ಇಸ್ ಬಿಸಿ ಡೂಯಿಂಗ್ ದ ವಿಡಿಯೋ. ಸೊ ಇಟ್ಸ್ ಅ ಟಾಸ್ಕ್, ಅದ್ರ ಬಗ್ಗೆ ನಾನು ಆಮೇಲೆ ನೀಟಾಗಿ ಹೇಳ್ತೀನಿ. ನೋಡಿ, ಎಲ್ಲರೂ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ನಾನು ಮಾಡಬೇಕು. ಇಟ್ಸ್ ಅ ಟಾಸ್ಕ್. ಆ್ಯಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತಲೂ ನಾನು ಹೇಳ್ತೀನಿ. ಎಲ್ಲ ಶೂಟಿಂಗ್ ಆಯಿತು, ಬಟ್ ಸ್ಟಿಲ್ 18, 13, 15, 16 ಆ ಥರ ಕಂಪ್ಲೀಟ್ ಮಾಡಿದ್ದೀವಿ. ಕಂಪ್ಲೀಟಾಗಿ ಯಾರೂ ಕಂಪ್ಲೀಟ್ ಮಾಡಿಲ್ಲ ಅನಿಸುತ್ತೆ. ನಾನು ಒಂದ್ಸರಿ ಕೇಳ್ತೀನಿ. Guys, anybody has completed all the 20 videos? 23 done. 23?
Oh my god. 16, and that's enough for me. Oh. Hey, I'm a 22. You are a 22. Yeah. You are a 22. You are a 22. 22. You are not 22, you are 18. Yeah, you are 18. Your age is 18 and you are 18. That's why I'm asking you. You are a 22, you are a 22. You are not 22, you are 18. ಅಷ್ಟೇ ಗೈಸ್. ನಂದಿನ ಐ ಗೆಸ್ ಮೈನ್ ಇಸ್ 18 ಅಂತ ಅನ್ಸುತ್ತೆ. ಐ ಹ್ಯಾವ್ ಟು ಚೆಕ್. You people are coming as of coming in a swag. We have completed work, dude. We have to come with this one. Yeah. And you people have not eaten also. Hungry. Raj bhai and Samisha sis, just see this, okay? No! God, please, no! No! ಓಯ್, ನಿನ್ನ ಹೆಸರೇನು? ಅದಿತಿ, ನನಗೆ ಕನ್ನಡ ಹೇಳ್ಕೊಡ್ತೀಯಾ? ಹಾಂ, ಹೇಳ್ಕೊಡ್ತೀನಿ. ಸಚ್ ಕ್ಯೂಟ್. ಇವಳಿಗೆ ಕನ್ನಡ ಬರುತ್ತೆ. ನನಗೆ ಕನ್ನಡ ಸ್ವಲ್ಪ ಇಲ್ಲ ಗೈಸ್, ಅವಳಿಗೆ ಬರುತ್ತೆ. ಕನ್ನಡ ಗೊತ್ತಿಲ್ಲ. ಕನ್ನಡ ಗೊತ್ತಿಲ್ಲ. 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 ನಾವು ಹೇಳ್ಕೊಡ್ತೀವಿ, ಕಲಿತೀರಾ? ಕಲಿತೀನಿ. ಕಲಿತೀವಿ ಮೀನ್ಸ್ I will learn. ಕಲಿತೀವಿ. ಐ ಆಸ್ಕ್ಡ್, ನಾನು ಐ ವಿಲ್ ಕನ್ನಡ ಹೇಳ್ಕೊಡ್ತೀನಿ, ಟೀಚು ಕನ್ನಡ, ಕಲಿತೀರಾ? ವಿಲ್ ಯು ಲರ್ನ್? Yes. ಕಲಿತೀವಿ. You, I guess you have some touch. Yeah. I have. I can understand Kannada. You are from which place? Karwar. Yeah, she's from Karwar and she don't know Kannada properly. ಏನ್ ಮಾಡೋಣ ಹೇಳಿ? जा पूछ क्या We are From West Bengal, so no chance. Yeah, no chance. But you will learn. You from? Maharashtra, Nagpur. You came from? Seriously? But I am staying in Bellary since 10 years. Yeah, that's right. Bellary. ಬಳ್ಳಾರಿ. But ಬಳ್ಳಾರಿಯಲ್ಲಿದ್ದು ಕನ್ನಡ ಕಲ್ತಿಲ್ಲ, ಏನ್ ಮಾಡೋಣ ಗೈಸ್? I'm asking them what will do for you. You will teach us. Teach us. ಹೇಳ್ಕೊಡು. ಎಷ್ಟು ವರ್ಷದಿಂದ ಇದ್ದೆ? 10 years. 10 years ಇಂದ ಇದ್ದು you don't know ಕನ್ನಡ? ಬರುತ್ತೆ, ಸ್ವಲ್ಪ ಬರುತ್ತೆ. See how nice you. ತೆಲುಗು ಬೆಟರ್ ದೆನ್ ಕನ್ನಡ. You know ತೆಲುಗು? నాకు వస్తుంది తెలుగు. ಸೊ ಮ್ಯಾಪಥಾನ್ ಎಲ್ಲ ಮುಗೀತು. ಇವಾಗ ನಮ್ಮ ಸೀನಿಯರ್ಸ್ ನಮಗೆ ಟ್ರೀಟ್ ಕೊಡಿಸ್ತಾರಂತೆ. ಎಲ್ಲಿ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ, ಕೇಳೋಣ. ಸೊ ಗೈಸ್, ಇವಾಗ ಆಲ್ರೆಡಿ ಒನೆಸ್ಟಾಗೆ ಬಂದಿದ್ದೀವಿ. ಒನೆಸ್ಟಾಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ. Just take a look at them. So it's like unlimited pizza order ಮಾಡಿದ್ದು. Which one did you order? What did you order? That. Barbecue chicken. No, barbecue chicken. Yeah, farmhouse chicken. Unlimited pizza. Let's go. You should decide that how we should differentiate between I know one. Chandru. Guys, he is not Aditya anymore. He is Chandru. He's Chandru. He's Sahu. Okay. Chandru बोल देंगे. They were सब free है और पता नहीं. क्या भाई है? अच्छा तू उसको पिए है क्या? बोल नहीं पाता भैया। कितना इसको सर्दी देता है भाई? इसको भैया टॉन्सिल को रखा, बोल नहीं पाएगा। क्या हो गया? नहीं, मेरी हम नाइट आउट में चले गए थे। नाइट आउट मार दिए। कहाँ? चर्च के।
हॉस्टल से भाग गए ये लोग अबे पढ़ाई लिखाई में ध्यान लगाओ, IAS बनो और देश को संभालो। और फिर नाइट आउट पे चले गए ना। पैदल नहीं 4 बजे हमने प्लानिंग उठाई थी 9 बजे। अरे हमने प्लानिंग उठाई थी कि गार्ड ऊपर जाकर कुंडी लगाकर हम भाग जाएंगे, और हम लोग भाग गए। चाबी एक बंदे को दी, चाबी उसने लगाई, ग्राउंड में हम लोग भाग गए। पूरी रात भाग गए। अगली सुबह जब एंट्री करनी होती है, एक दोस्त से हमने एंट्री करवाई उसके साथ ही, वो बाहर निकला, हम 5 उसके साथ अंदर घुस गए। लेकिन बाहर कुछ था बाहर कुछ था, नहीं, पुलिस को बुलाया। यूलो चलाई हमने, बट हमारा थोड़ा पोपट हो गया क्योंकि कुछ भी नहीं था बाहर करने को। रात को सब बंद हो पुलिस इधर उधर हम जहाँ जा रहे हैं भगा दे रहे हैं वहाँ से। हम लोग जब पहली बार आए थे इधर, मैं और मेरे एक दोस्त आ रहे हैं, तो हम लोग एक पीजी में रहते थे। तो बागलूर क्रॉस पे हमारा पीजी, ठीक है। हमारे पीजी में हमारे यहाँ 3 लोग थे, तीसरा अभिषेक था। तो अभिषेक को शायद तुम लोग जानते हो। नहीं, वो दूसरा है, मैं नहीं बता रहा कौन, जानना भी नहीं चाहिए, ठीक। अब हम तीनों में से किसी को एक लड़की से मिलना था शाम को। क्यों? क्योंकि वो उस दिन कॉलेज पहले दिन आ रही थी, और वो बंदा उसको स्टॉक किया जा रहा था इंस्टा पे कि आ जाएगी ट्रेन में, आज बैंगलोर स्टेशन उतरी है, आज शाम में कॉलेज आ गई है। शाम में हम 6 बजे बागलूर क्रॉस से वहाँ पैदल गए हैं। क्यों? क्योंकि बंदी से मिलना है जिसको हम जानते भी नहीं है। हॉस्टल में कैसे बना? केटल में बॉईल करके। नहीं छिपका, हम लोगों ने बटर डाला, कांदा सब कुछ। मेरा तो कंटेंट ही कंटेंट है। मैं सुबह गई थी इस्कॉन, ठीक है, पूरे दिन का प्लान था। इस्कॉन गई थी तो वो कुर्ती सूट पूरा एकदम एथनिक ट्रेडिशनल होके इस्कॉन गई थी। फिर वहाँ खत्म हो गया, फिर सोचे ओरायन मॉल दर्शन वगैरह जल्दी खत्म हो गया था। खत्म हो गया, मैंने कहा क्या जल्दी खत्म हो गया। अरे इस्कॉन गए थे तो पूरा एथनिक पहन के गए थे। शाम को सोचे ओरायन मॉल जाएंगे। हम लोग ओरायन मॉल के वॉशरूम में गए, पूरा डिफरेंट अवतार, मतलब पूरा नॉर्मल जीन्स टॉप पहन के हम लोग बाहर निकल रहे। शाबाश बेटा। पूरा डिफरेंट अवतार था। अरे हम सब रूममेट्स वी वेंट टू मॉल ऑफ एशिया। उस दिन कैब ऑटो हम लोग का थोड़ा वो इश्यू हो गया था। हमको वो टाइम पे गुस्सा आ रहा था, बट व्हेन वी केम बैक वो पूरा मॉल ऑफ एशिया का ट्रिप वाज मेमोरेबल ओनली बिकॉज ऑफ व्हाट हाँ इश्यू। ऐसे इस्कॉन गए थे, वो भी बहुत कॉलेज बस she'll kill me if I record still further. कपल्स के बीच में जाके आज वैलेंटाइन डे कुछ बोलो ना। कल दीदी लोग के बीच में ऐसे डांस कैसे करना, डांस करके दिखा वरना मैं सबको वीडियो दिखा दूंगी। कैसे था? Highlights of the vlog. Yeah, boy. आप बोलो। मैं हाँ। मेरा कोई मेमोरी नहीं है अभी तक। हॉस्टल से बाहर ये इन डेवलपमेंट है, अभी इन प्रोग्रेस है। As a lateral entry student, I don't have much memories, but I have friends in class. Bunking the class. After that, teachers got to know. No. After that, teachers got to know I am a lateral entry student due to have bunk. So teacher called me separately to the staff room and scolded me. No. Yes. 3 teachers I will after tell you time. what mischievous thing we did. So I became CRM first year. What we did, there was Ganesh Chaturthi, okay, and we had DJ. At first year, we were not allowed to go in the DJ, and the whole college used to dance in that. And everyone is like, we'll wear kurta and everything today, and we'll dance. And because it's the first year, we want to celebrate it and stuff. And college is not allowing. So what we did, I created a letter. And I did a fake signature of first year dean Madhusudan. I did a fake signature of him, showed it to teacher that I have get his signature from him. Let us go and sent it to all the groups in all the classes, and whole first year went for Ganesh Chaturthi, and no one knows till now that who did this.
वो सिविल मैम की क्लास के डेस्क के नीचे छुपा दिए थे और उसमें बजा दे जुम्मा जुम्मा दे दोस्तों के साथ पौंडीचेरी का ट्रिप बनाया था एंडसम के बाद। हमने पूरा प्लान बेसिकली उडुपी का बनाया था। 11 तारीख तक उडुपी का प्लान था। रात को मैसेज आता है कि वो उडुपी का अभी लैंडस्लाइड आया था ना, तो ट्रेन कैंसिल हो गया। एक दिन के अंदर पूरा प्लान पौंडीचेरी पे शिफ्ट किए बिना टिकट के। रात को निकल गए थे, पौंडीचेरी पहुँच गए। ಸೊ ಗೈಸ್, ಇವಾಗ ಊಟ ಎಲ್ಲ ಮುಗೀತು ನಂದು. ಬಟ್ ಸ್ಟಿಲ್ ಇನ್ನು ಕೆಲವೊಬ್ರು ಮಾಡ್ತಿದ್ದಾರೆ. ಇವಾಗ ನಾನು ಎಲ್ರೂ ಹೋಗಿ ಮಾತಾಡಿಸ್ತೀನಿ, ಕನ್ನಡ ಗೊತ್ತಾ ಅಂತ ಕೇಳ್ತೀನಿ. ಹಾಯ್, ಏನೋ ಕನ್ನಡ ಏನು ಕನ್ನಡ ಹೇಗೆ ಗೊತ್ತು? ನಾನು ಕರ್ನಾಟಕ, ನಾನು ಇಲ್ಲೇ ಇರೋದು ಕರ್ನಾಟಕ. ಹೌದಾ? ನಮ್ಮ ಗ್ರೂಪಲ್ಲಿ ಯಾಕೆ ಯಾರು ಕನ್ನಡ ಜಾಸ್ತಿ ಮಾತಾಡಲ್ಲ? ಮೇ ಬಿ ಅವ್ರು ಕನ್ನಡಿಗ ಇಲ್ಲ, ಅವರು ಮೇ ಬಿ ಅದಕ್ಕೆ ಇಲ್ಲ, ಇದ್ದವರು ಮಾತಾಡಲ್ಲ ಅಲ್ವಾ? ಬಿಕಾಸ್ ದೇ ಥಿಂಕ್ ಇಂಗ್ಲೀಷ್ ಇಸ್ ಬೆಟರ್ ದೆನ್ ಕನ್ನಡ, ವಿಚ್ ಇಸ್ ನಾಟ್. ಇಂಗ್ಲೀಷು ಮಾತಾಡ್ತಿಲ್ಲ ಗೊತ್ತಾ? ಐ ಆಮ್ ರಿಯಲಿ ಫೀಲಿಂಗ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಯು ಕ್ಯಾನ್ ಟಾಕ್ ವಿತ್ ಮೀ, ಇಟ್ಸ್ ಓಕೆ. ಯುವರ್ ನೇಮ್? ಖುಷಿ. ಖುಷಿ, ಓಕೆ. ಹಾಯ್. ಹಲೋ. ಸೊ ಯುವರ್ ನೇಮ್ ಇಸ್? ಕಾರ್ತಿಕ. ಕನ್ನಡ ಬರುತ್ತಾ? ಐ ಡೋಂಟ್ ನೋ. ಯು ಆರ್ ಫ್ರಮ್? ಬಿಹಾರ್. ಓಕೆ. ಹ್ಯಾವ್ ಯು ಟ್ರೈಡ್ ಲರ್ನಿಂಗ್ ಕನ್ನಡ? I have, because we had it as a course also, but it's kind of difficult for me. Oh, in first year, right? It's difficult for you. Yeah, it is, because even the friends who were teaching me Kannada, they also used to get confused at what they were teaching at times. Okay, hi Neha. Hello. So you're the head of this team. Upcoming head, yeah. Upcoming head, okay. So why our team doesn't speak in Kannada or English, always Hindi? Because majority of them talk in Hindi and probably everybody knows Hindi also. That's one of the reasons. I don't know Hindi. Attap, we have to talk in Kannada and English. ನಾವು ಕನ್ನಡದಲ್ಲಿ ಮಾತಾಡೋಣ, ಅವಾಗ ಅರ್ಥ ಆಗಲ್ಲ ಅವ್ರಿಗೆ. ಹಂಗೆ ಮಾಡೋಣ. ಅವ್ರ ಬಗ್ಗೆ ಬಿಚ್ಚಿ ಮಾಡ್ಬೇಕಂದ್ರೆ ಕನ್ನಡದಲ್ಲಿ ಮಾತಾಡೋಣ. ನನಗೆ ಹಾಗೆ ಮಾಡ್ತಿದ್ರು. ನಾವು ಹಿಂದಿಯಲ್ಲಿ ಅವ್ರಿಗೆ ಏನಾದರೂ ಬ್ಯಾಡ್ ವರ್ಡ್ ಹೇಳಿ ಕಳಿಸ್ಬಿಡೋಣ ಅಂತ ಎಲ್ಲ. ದಟ್ ರೋಲಿಂಗ್ ಮೀ. ಯಾ. ನಿಮ್ಮಿಬ್ಬರಿಗೂ ಕನ್ನಡ ಬರುತ್ತಾ? ಹಾಂ, ನಾನು ಕನ್ನಡದವನೇ. ಯಾಕೆ ಕನ್ನಡ ಮಾತಾಡಲ್ಲ? ಬಿಕಾಸ್ ಇವಳಿ ಕನ್ನಡ. ಅಲ್ಲ, ನೆಕ್ಸ್ಟ್ ಟೈಮ್ ಹೇಳ್ಬೇಕಿಲ್ಲ, ಬಿಚ್ಚಿಂಗ್ ಮಾಡ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡೋಣ, ಬೇರೆ ಕನ್ನಡದವ್ರಿಗೆ ಅರ್ಥ ಆಗುತ್ತೆ. ಅದೇ ಹಿಂದಿಯವ್ರ ಬಗ್ಗೆ ಬಿಚ್ಚಿಂಗ್ ಕನ್ನಡದಲ್ಲಿ ಅರ್ಥ ಆಗುತ್ತೆ. ಯು ಆರ್ ಫ್ರಮ್? ಐ ಆಮ್ ಫ್ರಮ್ ಮಧ್ಯಪ್ರದೇಶ್. ಐ ಆಮ್ ನಾರ್ತ್ ಇಂಡಿಯಾ. Madhya Pradesh comes in middle of India, no? How? No, he doesn't teach you Kannada. North India. He doesn't teach you We Kannada. became close friends like half an hour before. We are becoming comfortable. Oh my God! ಆದ್ರೂ ಕನ್ನಡದಲ್ಲೇ ಮಾತಾಡಕ್ ಟ್ರೈ Yes, ಮಾಡಿ. Jai Karnataka, Mate, Jai Karnataka. ಈಗ ಸ್ವಲ್ಪ ಜೋರಾಗಿ ಹೇಳ್ಬೇಕು. Jai Kannada, Jai Karnataka, Mate. ಕರಣ್ ಇಸ್ ಮೈ ಕ್ಲಾಸ್ಮೇಟ್. ಫಸ್ಟ್ ಸೀನಿಯರ್ಸ್, ಆಮೇಲೆ ನಾವು ಅಲ್ಲ. ಎಲ್ಲ ಸೀನಿಯರ್ಸ್. ಬ್ರೋ, ಲುಕ್ ಅಟ್ ಹಿಯರ್, ಲುಕ್. ಬೈ ದ ವೇ, ಯಾಕೆ ನೀನು ಯಾರ ಜೊತೆ ಮಾತಾಡ್ತೀಯ? ಯಾರು ಮಾತಾಡ್ಸಲ್ಲ, ಅದಕ್ಕೆ ಮಾತಾಡಿ. ಮಾತಾಡ್ಸು ನೀನೆ. ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಮಾತಾಡಕ್ಕೆ ಇಷ್ಟ ಇಲ್ವಾ? ಎಲ್ಲಿ ಹೆಡ್ಡು? ಬೇಡ, ಅವ್ರಿಗೆ ಹೇಳ್ಬೇಡ. ಬಟ್ ಮಾತಾಡೋಕೆ ಟ್ರೈ ಮಾಡಿ. ಆ್ಯಂಡ್ ಆಲ್ವೇಸ್ ಸ್ಪೀಕ್ ಇನ್ ಇಂಗ್ಲೀಷ್ ಆರ್ ಕನ್ನಡ. ಹಿಂದಿ ಬರಲ್ಲ, ಇಂಗ್ಲೀಷು ಬರಲ್ಲ, ಕನ್ನಡ ಒಂದೇ. So I am Pranjal, I am from Assam and I am Bengali. Bengali? Yes. You don't know Kannada? No, I don't know. Not even a bit. I know. ಏ ಸೇ, ಈ ಸಲ ಕಪ್ ನಮ್ದೆ. Today morning I said no one word, that was just forget it. No. If you learn Kannada, Okay. he will teach you. ಹೇಳ್ಕೊಡಲ್ವಾ? ತುಂಬಾ ಒಳ್ಳೆ ಪದಗಳು ಹೇಳ್ಕೊಡ್ತಾರೆ. ಒಳ್ಳೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದಲೇ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರಬೇಕು. ಇಂಟ್ರೆಸ್ಟ್ ಬರಬೇಕು ಅಂದರೆ ಹಾಯ್. You both don't know Kannada, right? I know Kannada. ಮಾತಾಡು. ನನಗೆ ಕನ್ನಡ ಬರುತ್ತದೆ. ಯಾವ That's all. West Bengal. Your introduction is over. Done. So thing is, ಆ ಕಡೆ ಎಲ್ಲ ಕನ್ನಡದವ್ರು ಇದ್ದಾರೆ. There we have Kannadigas
They are going to troll you people itself in the upcoming days. So We'll be see. ready. We'll see. And here, how many of you know Kannada? ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಇतना ही आता है इतना ही आता है ನನಗೆ ಕನ್ನಡ ಬರುತ್ತೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ Next, ಬೇರೆ ಏನಾದರೂ ಮಾತಾಡಿ ಅಲ್ಲ. ಏನು ಮಾತಾಡೋದು ನೀವೇ ಹೇಳಿ You know Kannada then? Very well. बोलना चाहिए ना से मार तेरे को अरे बोला ना फिर साले मैं कर्नाटक से ही हूँ So बोलना you are all second years? First year. First year. We are the ओए भैया ये बोल रहे लड़का लोग यार endangered species right now. What? Sorry. It's a fail joke. Sorry. No, wait, I'll be coming that side. It's a fail joke. So your name? निधि Nidhi. Which department? IAC Even you don't know Kannada. Learning Kannada. yeah I'm forced to learn Kannada what to do. ನಾನು ಕನ್ನಡ ಕಲಿಯುತ್ತಿದ್ದೇನೆ क्या ನಾನು ಕನ್ನಡ ಕಲಿಯುತ್ತಿದ್ದೇನೆ ನಾನು ಏ ಚುಬ್ಬೆ ಸಾಲೆ ನಾನು ಕನ್ನಡ ಕಲಿಯುತ್ತಿದ್ದೇನೆ ಕಲಿಯುತ್ತಿದ್ದೇನೆ ಊಟ 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 ತಿನ್ನ ನಾನು ಊಟ ಮಾಡುತ್ತಿದ್ದೇನೆ अरे बस भाई इतना अरे नहीं बोल आता। देना You have to. वही ना आया ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ तू बोलो क्या बोल ಸ್ವಲ್ಪ ನಾನು ಊಟ ಮಾಡುತ್ತಿದ್ದೇನೆ धीरे धीरे बोल भाई ನಾನು ನಾನು ಊಟ ಊಟ ಮಾಡುತ್ತಿದ್ದೇನೆ ಮಾರುತ್ತಿದ್ದೇನೆ ಮಾಡುತ್ತಿದ್ದೇನೆ हाँ इसका मतलब क्या होता है मैं खाना खा रही हूँ अच्छा मैं Make sure you teach her Kannada within यार। 1 year. अरे मेरे को ही थोड़ा थोड़ा अभी तो बोला आता है तेरे को आता है तुझे हिंदी में बात कर रहा है कहाँ पे घर पे ಓನ್ಲಿ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ घर पे ಸ್ವಲ್ಪ मराठी में ಸ್ವಲ್ಪ बात करता है वही तो ಒನ್ ಮೋರ್ ವರ್ಡ್ ಐ ನೋ ಗೊತ್ತಿಲ್ಲ ಮರಾಠಿ ಒನ್ ಮೋರ್ ವರ್ಡ್ ಐ ನೋ ಊಟ ಒನ್ ಮೋರ್ Oh, this is नहीं। not class. ಓ मचा बोल ಆಯ್ತಾ ಆಯ್ತಾ ಮಚ್ಚ बोल ಆಯ್ತಾ 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 You know Kannada? No, actually, You're from? I am from Bihar. You'll make sure you learn Kannada. Okay. Sure? You have any Kannada friends? No? I have a few, like, and the classmates I have. Few friends. ಕೊಂಗ್ನಿ उसको सिखाई देना उसने निकाली से So, hi. Your name? हेलो आई एम आदित्य फ्रॉम कंप्यूटर साइंस डिपार्टमेंट You know Kannada? नो आई ओनली नो 2 words अन्ना अक्का Tamma Tangi is small people. ओके ओके Your name? मोहित You know Kannada? ಕನ್ನಡ ಎಲ್ರಿಗೂ ಕನ್ನಡ ಹೇಳ್ಕೊಡ್ಬೇಕು ನಾವೆಲ್ಲ ಕನ್ನಡದವ್ರಾಗಿ ಸೊ ಹಾಯ್ your name? आदित्य Okay, you know ಕನ್ನಡ? ಒನ್ ವೇ ಕಾನ್ವರ್ಸೇಷನ್ ಟೈಪ್ One way conversation. ಎಷ್ಟು ಅನ್ನ ಎಲ್ಲಿದ್ದೀರ ಅನ್ನ ಒಂದು ದೋಸೆ ಕೊಡಿ ಅನ್ನ ದೋಸೆ ಕೊಡಿ ಅನ್ನ ಯಾರು ಕಳ್ಸಿದ್ರು ಈ ಥರ? I didn't understand. One way conversation only. That's what I I said. mean, who taught you like this? Who What, like my friends? Only about food. Yeah, that's it. You know about it? No, I don't know. Hi. Your name? This is our present head. So yeah, ನಿಮ್ ಕನ್ನಡ ಬರುತ್ತಾ? ಸ್ವಲ್ಪ ಸ್ವಲ್ಪ ಯಾವ ಪ್ಲೇಸ್ ನಿಮ್ದು? ಡೆಲ್ಲಿ ಓಕೆ ಇಲ್ಲಿ ಬಂದ್ಮೇಲೆ ಕಲ್ತಿದ್ದ ಹಂಗಾದ್ರೆ बस इतना ही आता था उसके बाद खत्म हो गया ಓಕೆ ಯು ಲರ್ನ್ ಕನ್ನಡ ಆಫ್ಟರ್ ಕಮಿಂಗ್ ಹಿಯರ್ Yeah, I tried to understand, but then people got confused which Kannada they should teach me, so I couldn't learn. ಓಕೆ ಆ್ಯಕ್ಚುಲಿ ಕಾನ್ವರ್ಸೇಷನ್ ತುಂಬಾ ಹ್ಯೂಮರಸ್ ಆಗಿ ಇತ್ತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಆರ್ ಮೇಲ್ ಹೆಡ್ ಇಲ್ಲ ಎಲ್ಲಿ ವೇರ್ ಇಸ್ ರಾಜ್ ಅವ್ರು ಬಂದಮೇಲೆ ಅವ್ರನ್ನ ಕೂಡ ಮಾತಾಡ್ಸೋಣ ಇಟ್ ಈಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಮೀಟಿಂಗ್ ಆರ್ ಇಟ್ಸ್ ಅ ಫಸ್ಟ್ ಗೆಟ್ ಟುಗೆದರ್ ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮ ಸೀನಿಯರ್ಸ್ ಆ್ಯಂಡ್ ವಿ ಮಿಸ್ಡ್ ಅ ಪರ್ಸನ್ ಆ್ಯಕ್ಚುಲಿ ಮಾತಾಡ್ಸೋಣ I guess you make machli. You're from? Punjab. You don't know Kannada.
You want to learn Kannada or No. You're done. You're done. You have to learn Kannada. I know little bit, but Okay. I can understand. You have to learn. You have any Kannada friends? Our upcoming head is the Kannada teacher for him. And ನಮ್ಮ ರಾಜ್ ಅಣ್ಣ ಬರ್ತಾ ಇದ್ದಾರೆ. ಹಾಯ್. ಎಲ್ಲರನ್ನು ಮಾತಾಡ್ಸಿದ್ದಾಯ್ತು, ಇವಾಗ ನಿಮ್ಮನ್ನು ಮಾತಾಡಿಸ್ಬೇಕು. ಈ ಆ್ಯಂಗಲ್ ಬೆಸ್ಟು. ಸೊ ಕ್ವೆಶನ್ ಏನು ಗೊತ್ತಾ ಎಲ್ರಿಗೂ? ಯಾಕೆ ಕನ್ನಡ ಬಂದರೂ ಯಾರು ಕನ್ನಡದಲ್ಲಿ ಮಾತಾಡ್ತಿಲ್ಲ? ಕನ್ನಡ ಗೊತ್ತಿಲ್ಲ. Many of us know Kannada, but still they don't speak in Kannada, and at least they have to speak in English, no? Yeah. Why? It's not happening. Only Hindi, why? Because most of the public here is Hindi public. If you want, we can switch into English. No? Yeah, we can switch into English. We tried switching, but then they are more comfortable in Hindi, so they're speaking Hindi. This is your 4th year, right? Yeah. You're in 4th year. How many batches did you handle? How many? Batches did you handle? कितने बच्चे पैदा किए राज? I don't have the count. Oh my god. Boss to the bosses. तुम्हारा क्वेश्चन का आंसर दे रहा था मैं. He's handled 3 batches, that's all. You? Same. Yeah. Your experience about it. Acha, about X Factor. Handy X Factor, okay. Initially when we joined X Factor, it was formed by a person who was a YouTuber. He wanted to form a club for people who have some unique talent and help them to grow their personal brand. But later on, so he formed this club. We joined that time. That time was the initial phase when I started my YouTube. Even I did YouTube and then I left. I think this is the hierarchy that has been going on for X Factor presidents. That they will Why be did you YouTubers. I leave because I left because I don't know, maybe so I started preparing for placements. I got to know that that's not for me, so I got a job. Now I work there. So I left YouTube. They pay me enough. Yeah, one of the most obvious reasons why I left YouTube was the editing part, because I don't love editing, and so I have 4 recorded vlogs with me till now. We took 4 trips just so that Raj can make 4 vlogs, and none of those trips are on his channel. Uploaded. So we have Gokarna vlog, we have Mysore vlog, then then I went with the Mangalore vlog that I went with my friends, and Ahmedabad. So all those Such nice vlogs you didn't upload. because I don't like editing, so yeah. You can ask any of your friends. Yeah, we have one of our X Factor member only who helps me with editing, but now I'm pretty busy with Mapathons and Protos. By the way, people, you can check out our app. It's called Proto Mapper. Yeah, go on. You can promote. Okay, so What is it about? Proto so map? people can map the places around them using our app by making videos of the building, streets, shops, anything, whatever they want to. And for that, they get points in the app, and those points can be converted into real money. So every 500 points in the app equals to 1 USDC. So it's kind of a side income It for. was prepared by our college students only. No. It's a startup done in Solana blockchain. Our founder is Akshay. He has done his masters from US in geomatics itself. Fine. So it is helpful for what? So it helps to create 3D image of all the places around you. In Google Maps, if people want to see the. So the issue what we are trying to solve is the precision and accuracy. Let's say you order something on Zomato, but it delivers to your neighbor, and because of the data is not so accurate sometimes that the delivery guy can come to your flat and deliver that thing. To make it accurate and to make it precise, we have come up with the solution so that we can create a 3D image of this whole globe.
so that we know where what part is. And since users are only updating the map, so the updating of the map is not so hectic process. People can map places around them every day, so every day we have new data. So if there is some changes happening, it's getting So updated. it's like if we upload it, it will automatically like- take which place. Yeah. I gave them target to complete 135, but they didn't, so I can't do anything. Okay. It was fun actually. So this was all about our team meetup, and ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಆ್ಯಂಡ್ ಇಂಗ್ಲೀಷ್, ಕನ್ನಡ, ತೆಲುಗು, ತಮಿಳ್ ಎಲ್ಲ ಏನೇನೆಲ್ಲ ಮಾತಾಡಿದ್ವಿ. ಇಟ್ ವಾಸ್ ಜಸ್ಟ್ ಫಾರ್ ಫನ್. ಯಾವುದು ಸೀರಿಯಸ್ಸಾಗಿ ತಗೋಬೇಡಿ. ಆ್ಯಂಡ್ ಎಲ್ಲರೂ ಕನ್ನಡ ಕಲಿತಾರೆ, ಆ್ಯಂಡ್ ಎಲ್ಲರೂ ಇಂಗ್ಲೀಷು ಕಲಿತಾರೆ. ಇಂಗ್ಲೀಷ್ ಗೊತ್ತು ಆ್ಯಂಡ್ ಹಿಂದಿನೂ ಎಲ್ಲರೂ ಕಲಿತಾರೆ. ದೆರ್ ಇಸ್ ನೋ ಲ್ಯಾಂಗ್ವೇಜ್ ಡಿಸ್ಕ್ರಿಮಿನೇಷನ್ ಹ್ಯಾಪನಿಂಗ್ ಹಿಯರ್. ಸೊ ಯಾ, ವ್ಲಾಗ್ನ ಎಂಡ್ ಮಾಡೋ ಟೈಮ್ ಆಗಿದೆ. ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವ್ಲಾಗ್. Don't forget to subscribe to my channel and like, share, comment in this vlog. And also ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಹಾಕಿ, ಸೊ ದಟ್ ಐ ಕ್ಯಾನ್ ಕಮ್ ಅಪ್ ವಿತ್ ದೆಮ್. ಆ್ಯಂಡ್ ಯಾವ ಥರ ಲೈಕ್ ನಾನು ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದು ಕೂಡ ಹೇಳಿ, ಐ ಕ್ಯಾನ್ ರೆಕ್ಟಿಫೈ ಇಟ್. ಸೊ ಯಾ, ಒಂದು ಲಾಸ್ಟ್ ಟೈಮ್ ಅವ್ರನ್ನ ತೋರಿಸ್ಬಿಟ್ಟು ಐ ಆಸ್ಕ್ ದೆಮ್ ಟು ಸೇ ಬಾಯ್. ಓಕೆ ಗಾಯ್ಸ್, ಬಾಯ್. Energy. Thank you.